ನಮಸ್ತೆ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಮನೆ ಹಾಳು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಇದೀಗ ಸರ್ಕಾರ ಮೂಗುದಾರ ಹಾಕುವಂತಹ ಪ್ಲಾನ್ ಅನ್ನ ಮಾಡುತ್ತೆ. ಇದು ನಮ್ಮ ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಇದು ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮನೆ ಹಾಳು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸರ್ಕಾರ ಮೂಗುದಾರ ಹಾಕಲು ಧನ ಪಿಶಾಚಿಗಳಿಗೆ ಖಡಕ್ ವಾರ್ನಿಂಗ್. ಇದು ಅಶ್ವವೇಗ ನ್ಯೂಸ್ನ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಇನ್ನು ಮನೆ ಹಾಳು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕೋಕೆ ಸರ್ಕಾರ ಮುಂದಾಗಿದೆ. ಸುಗ್ರೀವಾಜ್ಞೆ ತರಲು ಸಿಎಂ ಸಿದ್ದರಾಮಯ್ಯ ಶಪಥವನ್ನ ತೊಟ್ಟಿದ್ದಾರೆ. ಇದು ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಮನೆ ಹಾಳು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸರ್ಕಾರ ಮೂಗುದಾರ ಹಾಕಲು ಮುಂದಾಗಿದೆ. ಬಡ್ಡಿ, ಮೀಟರ್ ಬಡ್ಡಿ, ಚಕ್ರ ಬಡ್ಡಿ, ಸಾಲ ಶೂಲ ಹಾಕ್ತಿದ್ದವರಿಗೆ ಇದೀಗ ಬ್ರೇಕ್ ಹಾಕಲಾಗಿದೆ. ಈ ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಶಾಕ್ ನೀಡಿದೆ ಕಾಂಗ್ರೆಸ್ ಸರ್ಕಾರ. ಧನ ಪಿಶಾಚಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಾಲ ಕೊಟ್ಟ ಸಂಸ್ಥೆಗಳೇ ಸಾಲ ವಸೂಲಿ ಸದ್ಯಕ್ಕೆ ನಿಲ್ಲಿಸಬೇಕಾಗತ್ತೆ. ಯಾಕಂದ್ರೆ ಸರ್ಕಾರ ಈ ಕುರಿತಂತೆ ಕಟ್ಟುನಿಟ್ಟಾದಂತಹ ರೂಲ್ಸ್ ಅನ್ನ ತರ್ತಾ ಇರುವಂತದ್ದು. ಸಾಲ ವಸೂಲಿ ಮಾಡುವಂತಹವರು ಈ ಸ್ಟೋರಿಯನ್ನ ನೋಡಲೇಬೇಕಾಗಿರುವಂತದ್ದು. ಸುಗ್ರೀವಾಜ್ಞೆ ತರಲು ಸಿಎಂ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ವಾರದ ಬಡ್ಡಿ, ಚಕ್ರ ಬಡ್ಡಿ, 15 ದಿನಗಳಿಗೆ ಕಂತು, ವಾರದ ಕಂತು, ತಿಂಗಳಿಗೆ ಕಂತು, ಈ ರೀತಿಯಲ್ಲಿ ಏನೇನು ಸಾಲವನ್ನ ಕೊಟ್ಟು ಜನರ ಜೀವವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ರಿ, ಅವರೆಲ್ಲರೂ ಕೂಡ ಈ ಒಂದು ಸುದ್ದಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ಇದು ನಮ್ಮ ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಸಾಲ ವಸೂಲಿಗಾರರು ಎಲ್ಲೇ ಇದ್ರೂ ಕೂಡ ಈ ಒಂದು ಸ್ಟೋರಿಯನ್ನ ನೋಡಿ ಮುಂದೆ ಮೈಕ್ರೋ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳು ಟಾರ್ಚರ್ ಮಾಡೋದನ್ನ ನಿಲ್ಲಿಸಬೇಕಾಗತ್ತೆ. ಆಕಸ್ಮಿಕ ಟಾರ್ಚರ್ ಮುಂದುವರಿಸಿದ್ರಿ ಅಂತಂದ್ರೆ ನಿಮ್ಮ ವಿರುದ್ಧ FIR ದಾಖಲಾಗೋದು ಖಂಡಿತ. ಎಸ್, ಇದು ನಮ್ಮ ಅಶ್ವವೇಗ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಮನೆ ಹಾಳು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕೋಕೆ ಇದೀಗ ಸರ್ಕಾರ ಸಜ್ಜಾಗಿರುವಂತದ್ದು. ಸಾಲ ಕಿರಿಕ್ ತಡೆಗೆ 10 ಸೂತ್ರಗಳನ್ನ ಇದೀಗ ಸಿದ್ದರಾಮಯ್ಯ ಸರ್ಕಾರ ತರ್ತಾ ಇರುವಂತದ್ದು. ಹಾಗಾದ್ರೆ ಆ 10 ಸೂತ್ರಗಳು ಯಾವುದು ಅಂತ ನೋಡೋದಾದ್ರೆ, ನಂಬರ್ 1, RBI ರೂಲ್ಸ್ ಮೀರಿ ಬಡ್ಡಿ ಹೇರುವಂತಿಲ್ಲ. ಅಂದ್ರೆ ಬಡ್ಡಿ ಇಷ್ಟೇ ಕೊಡಬೇಕು ಅಂತ RBI ಷರತ್ತನ್ನ ಕೂಡ ನಿಬಂಧನೆ ಮಾಡಿರುವಂತದ್ದು. ಆ ನಿಬಂಧನೆಗಳಿಗೆ ಅನುಗುಣವಾಗಿ ಸಾಲವನ್ನ ನೀಡಬೇಕೇ ವಿನಃ ಹೆಚ್ಚು ಬಡ್ಡಿಯಲ್ಲಿ ಸಾಲವನ್ನ ನೀಡೋ ಹಾಗಿಲ್ಲ. ಅಂದ್ರೆ ಬಡ್ಡಿ ಎಷ್ಟಿರಬೇಕು? ಹಾಗಾದ್ರೆ 17.07% ಇಷ್ಟೇ ಪರ್ಸೆಂಟ್ ಇರಲೇಬೇಕು. ಇದಕ್ಕಿಂತ ಹೆಚ್ಚಾಗಿ ನೀವು ಕೊಡ್ತೀರಾ ಅಂತಂದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಏನು ಫೈನಾನ್ಸ್ ಕಿರುಕುಳ ಹೆಚ್ಚಾಗ್ತಾ ಇದೆಯಲ್ಲ, ಈ ರೀತಿಯಂತಹ ದೂರುಗಳು ಬಂದಿದ್ದೇ ಆದಲ್ಲಿ ನಿಮ್ಮ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋಕೆ ಸರ್ಕಾರ ಸಿದ್ಧವಾಗುತ್ತೆ. ಈ ಒಂದು ಸಭೆಯಲ್ಲಿ ರೂಲ್ಸ್ 2 ಯಾವ ರೂಲ್ಸ್ ಅನ್ನ ಮಾಡಲಾಗಿದೆ? ಸಾಲ ವಸೂಲಿಗೆ ಔಟ್ಸೋರ್ಸ್, ರೌಡಿ ಅಥವಾ ಗೂಂಡಾ ಬಳಕೆ ಮಾಡುವಂತಿಲ್ಲ. ಸಾಲ ಕೊಟ್ಟಿದ್ದೀರಾ, ಓಕೆ. ಸಾಲ ವಸೂಲಿ ಮಾಡಬೇಕು ಅನ್ನೋದಾದ್ರೆ ನೀವೇ ಬರಬೇಕು, ಇಲ್ಲ ನಿಮ್ಮ ಸಿಬ್ಬಂದಿಗಳು ನಯ ವಿನಯ ಗೌರವಾನ್ವಿತದಿಂದ ಬಂದು ಸಾಲವನ್ನ ವಸೂಲಿ ಮಾಡಬೇಕು. ಅದು ಬಿಟ್ಟು ಔಟ್ಸೋರ್ಸ್ ಅವ್ರು ಬಂದ್ರು, ಯಾರೋ ಬಂದ್ರು, ರೌಡಿಗಳನ್ನ ಕರೆಸ್ತಾ ಇದ್ದೀರಾ, ಗೂಂಡಾಗಳನ್ನ ಕರೆಸ್ಬಿಟ್ಟು ಬೆದರಿಕೆ ಹಾಕ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಇನ್ಮುಂದೆ ನಡೆಯೋದಿಲ್ಲ. ನಂಬರ್ 3, ಸಂಜೆ 5 ಗಂಟೆಯ ನಂತರ ಸಾಲ ವಸೂಲು ಮಾಡುವಂತಿಲ್ಲ. ಸಂಜೆ 5 ಗಂಟೆ ಆಯ್ತು ಅಂದ್ರೆ ನಿಮ್ಮ ಕೆಲಸಗಳಿಗೂ ಕೂಡ ನೀವು ಮುಂದಿನ ದಿನಕ್ಕೆ ಹಾಕೊಳ್ಬೇಕಾಗತ್ತೆ. 5 ಗಂಟೆಯ ನಂತರ ಯಾವುದೇ ಸಾಲವನ್ನ ವಸೂಲಿ ಮಾಡೋ ಹಾಗಿಲ್ಲ. ನಂಬರ್ 4, ಸಾಲ ವಸೂಲಿ ಮಾಡುವಾಗ ಕಿರುಕುಳವನ್ನ ನೀಡುವಂತಿಲ್ಲ. ಅವಾಚ್ಯ ಶಬ್ದಗಳಿಂದ ಬೈಯುವಂತಿಲ್ಲ,
ಅಮಾನುಷವಾಗಿ ಹಲ್ಲೆ ಮಾಡುವಂತಿಲ್ಲ, ಹಾಗೆ ಸಂಬಂಧಿಕರ ಮುಂದೆ ಸಾಲ ವಸೂಲಾತಿಯ ಬಗ್ಗೆ ಕಿರುಕುಳವನ್ನ ಕೂಡ ನೀಡುವಂತಿಲ್ಲ. ಇನ್ನು ನಂಬರ್ 5, RBI ನಿಯಮದಂತೆ ಸಾಲವನ್ನ ನೀಡಬೇಕಾಗುತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು. ಇನ್ನು ನಂಬರ್ 7, 3 ಬಾರಿಗಿಂತ ಹೆಚ್ಚು ಸಾಲವನ್ನ ನೀಡುವಂತಿಲ್ಲ. ಒಬ್ಬರಿಗೆ 3 ಬಾರಿಗಿಂತ ಹೆಚ್ಚು ಬಾರಿ ಸಾಲವನ್ನ ನೀಡೋ ಹಾಗಿಲ್ಲ ಎನ್ನುವಂತಹ ಒಂದು ತಡೆ, ಅಂದ್ರೆ ಈ ಒಂದು ಸಾಲ ಕಿರಿಕ್ ತಡೆಗೆ ಸೂತ್ರವನ್ನ ಕೂಡ ಸಿದ್ಧ ಮಾಡಿರುವಂಥದ್ದು. ಹಾಗೆ ಮುಂದಿನದಾಗಿ ನೋಡೋದಾದ್ರೆ ಸಾಲದ ಕಿರುಕುಳದ ಬಗ್ಗೆ ಸಹಾಯವಾಣಿಗೆ ದೂರನ್ನ ಕೂಡ ಕೊಡಬಹುದಾಗಿದೆ. ಅಂದ್ರೆ ಸಾಲ ತೆಗೆದುಕೊಂಡಿರುವವರು, ಸಾಲ ವಸೂಲಾತಿಗೆ ಬಂದಿರುವವರು ನಮ್ಮ ಹತ್ರ ಕಿರುಕುಳವನ್ನ ಮಾಡ್ತಾ ಇದ್ದಾರೆ, ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅನ್ನೋದೇ ಆದ್ರೆ ಅದಕ್ಕೆ ಒಂದು ಸಹಾಯವಾಣಿಯನ್ನ ಕೂಡ ಇಲ್ಲಿ ರಚನೆ ಮಾಡಲಾಗುತ್ತೆ. ಇನ್ನು ಆ ಒಂದು ಸಹಾಯವಾಣಿಗೆ ನೀವು ದೂರವಾಣಿಯ ಸಂಪರ್ಕದ ಮೂಲಕ ಸಹಾಯವನ್ನ ಕೇಳಬಹುದು. ಆನಂತರ ಈ ಕುರಿತಂತೆ ದೂರನ್ನ ಕೂಡ ನೀಡಬಹುದಾಗಿದೆ. ಇನ್ನು 9ನೇದು, ಅನಧಿಕೃತ ಕಂಪನಿಯ ಮೂಲಕ ಸಾಲವನ್ನ ಕೊಡುವಂತಿಲ್ಲ. ಅಧಿಕೃತ, ಅನಧಿಕೃತ, ಇನ್ನು ಲೈಸೆನ್ಸ್ ಅನ್ನ ಪಡೆಯದೆ ಕೆಲವೊಂದಷ್ಟು ಮೈಕ್ರೋ ಫೈನಾನ್ಸ್ಗಳು, ಕಂಪನಿಗಳು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಅನಧಿಕೃತ, ಲೈಸೆನ್ಸ್ ಇಲ್ಲದೆ ಇರುವಂತಹ ಕಂಪನಿಗಳ ಮೂಲಕ ಸಾಲವನ್ನ ಪಡೆಯುವಂತಿಲ್ಲ, ಸಾಲವನ್ನ ಕೊಡುವಂತಿಲ್ಲ. ಇನ್ನು ಗಿರವಿ ಅಂಗಡಿಗಳಿಗೂ ಕೂಡ ಈ ಎಲ್ಲಾ ಕಾನೂನು ಅನ್ವಯ ಆಗ್ತಾ ಇರುವಂಥದ್ದು. ಬರೀ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮಾತ್ರ ಅಲ್ಲ, ಗಿರವಿ ಅಂಗಡಿಗಳಿಗೂ ಕೂಡ ಇದಿಷ್ಟು ಕಾನೂನುಗಳು ಅನ್ವಯ ಆಗ್ತಾ ಇರುವಂಥದ್ದು. ಹೌದಪ್ಪ, ಕಂಪ್ನಿ ದೂರ್ ಕೊಟ್ರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಈಗ 7 ಕೇಸ್ ಆಗಿದೆ. ಇಲ್ಲಿ ಹೋಮ್ ಮಿನಿಸ್ಟ್ರು, ಡಿಜಿ, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದೀವಿ? ಸಾಯಂಕಾಲದಷ್ಟೊತ್ತಿಗೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದೀವಿ. 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 4 ಜನ ಸತ್ತಿರೋದು 4 ಜನ. ಮತ್ತೆ ಬೇರೆ ಕೆಲವು ಮನೆ ಬಿಟ್ಟು ಹೋಗೋ ಪಾತ್ರಗಳು ಅದೆಷ್ಟಾಗಿದೆ, ಕೆಲವು ನೋಟಿಸ್ ಕೊಟ್ಟಿದ್ದಾರೆ, ಕೆಲವು ಊರು ಬಿಟ್ಟಿದ್ದಾರೆ. ಅದಕ್ಕೆಪ್ಪ ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ, ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರ್ ಮಾಡ್ತಾ ಇದ್ದಾರೆ, ರಿಕವರಿ ಕಳಿಸ್ತಾ ಇದ್ದಾರೆ. ಇದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ್ಯಾವ ಇಲ್ಲೀಗಲ್ ಆಗಿದ್ದಾವೆ, ಇಲ್ಲೀಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ, ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ಕಾನೂನಲ್ಲಿ ಯಾವ ಅಂಶಗಳು ಕಿರುಕುಳ ಆಗೋದು ತಪ್ಪಿಸ್ತವೆ, ಅದರ ಪರಿಣಾಮಕಾರಿ ನಿಯಮಗಳು ಯಾವ್ಯಾವ? ಈಗ ರಿಕವರಿ ಆಗಿ ಅವಮಾನ ಆಗಿ ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗೆ ಈಗ 5 ಗಂಟೆ ಮೇಲೆ ಹೋಗಿಲ್ಲ ಅಂತ ಇದ್ದಾರೆ, 5 ಗಂಟೆ ಮೇಲೆ ಹೋಗಿ ವಸೂಲ್ ಮಾಡ್ಲಿಕ್ಕೆ ಹೋಗೋದು, ಆಮೇಲೆ ಸೀಜ್ ಮಾಡೋದು, ಬೀಗ ಹಾಕೋದು, ಇಂಥವೆಲ್ಲನೂ, ಆಮೇಲೆ ಬಿಟ್ಟು ಹೋಗ್ತಕ್ಕಂಥದ್ದು, ಇಂಥವನ್ನೆಲ್ಲ ಬಲಾತ್ಕಾರ ಮಾಡೋದ್ರಿಂದ ತಾನೇ ಅವರೆಲ್ಲ ಹೋಗೋದು. ಹೌದಪ್ಪ, ಕಂಪ್ನಿ ದೂರ್ ಕೊಟ್ರೆ ಅವ್ರ